ಮೊಟ್ಟ ಮೊದಲು ಮೊನ್ನೆ 3 ದಿನಗಳ ಹಿಂದೆ ಗುಡ್ಡ ಕುಸಿತ ಆಯ್ತಲ್ಲ, ಆ ಸ್ಥಳದಿಂದ ಶ್ರೀಪಾದ್, ಗುಡ್ಡ ಕುಸಿತ ಆದ ನಂತರ ಹೇಗೆ ಅದು ಹರ್ಕೊಂಡು ಬಂತು, ಅಲ್ಲಿ ಪ್ರವಾಹ ಯಾವ ರೀತಿ ಉಂಟಾಯ್ತು, ಕ್ಲೌಡ್ ಬಸ್ಟ್ ಎಲ್ಲ ಆಯ್ತು, ನಾವು ನೋಡಿದ್ವಿ. ಆ ಸ್ಥಳ ಹೇಗಿದೆ, ಆ ಮೊಟ್ಟ ಮೊದಲು ಗುಡ್ಡ ಕುಸಿತವಾದಂತ ಆ ಸೌಂಡ್ ಬಂದಂತ ಆ ಮೊಟ್ಟ ಮೊದಲ ಸ್ಥಳ ಪುಂಜರಿವಟ್ಟಂ, ಆ ಪ್ಲೇಸ್ ಹೇಗಿದೆ ಅಂತ ಅಲ್ಲಿಂದ ನೇರ ಗ್ರೌಂಡ್ ರಿಪೋರ್ಟ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೇರ ದೃಶ್ಯಗಳನ್ನ ನಿಮಗೋಸ್ಕರ ತಂದಿದೆ. ಅಲ್ಲಿ ಹೇಗಿದೆ ಅನ್ನುವಂಥದ್ದು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಆ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾವೀಗ ಪುಂಜಾರಮಟ್ಟಂ ಅನ್ನುವ ಜಾಗಕ್ಕೆ ಬಂದು ತಲುಪಿದ್ದೀವಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಈಗ ಇಲ್ಲಿಗೆ ಬಂದು ನಮ್ಮ ವೀಕ್ಷಕರಿಗೆ ಒಂದು ನೈಜ ವರದಿಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅವತ್ತು ಘಟನೆ ಆದಾಗ ಮೊದಲಿಗೆ ಮಧ್ಯರಾತ್ರಿ 1:30 ಸುಮಾರಿಗೆ ಮೊದಲ ಬಾರಿಗೆ ಗುಡ್ಡ ಕುಸಿತ ಆಗಿತ್ತು. ಅದಾದ ಬಳಿಕ ಮತ್ತೊಮ್ಮೆ 4ರಿಂದ 4:15 ಸುಮಾರಿಗೆ ಮತ್ತೊಮ್ಮೆ ಗುಡ್ಡ ಕುಸಿತ ಆಯಿತು. ಆಗ ಆ ಸಂದರ್ಭದಲ್ಲಿ ಮೊದಲು ಎಫೆಕ್ಟ್ ಆದಂತ ಜಾಗ ಏನಿದೆ ಆ ಜಾಗಕ್ಕೆ ನಾವು ಈಗ ಬಂದು ತಲುಪಿ ಇಲ್ಲಿಂದ ನೈಜ ವರದಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ನಮ್ಮ ಕ್ಯಾಮರಾಮನ್ ನಿಮಗೆ ದೃಶ್ಯಾವಳಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇಲ್ಲಿದ್ದಂಥ ಮನೆಗಳು ಸರ್ವನಾಶ ಆಗಿದೆ. ಅವತ್ತು ಲ್ಯಾಂಡ್ ಸ್ಲೈಡ್ ಆದಾಗ ಮೊದಲು ಎಫೆಕ್ಟ್ ಆದಂತಹ ಜಾಗ ಏನಿದೆಯಲ್ಲ ಆ ಜಾಗವೇ ಈ ಪುಂಜಾರಮಟ್ಟಂ ಅನ್ನುವ ಜಾಗ. ಈ ಜಾಗ ಅದಾದ ಬಳಿಕ ಇದರಿಂದ ಗುಡ್ಡದ ಕೆಳಭಾಗಕ್ಕೆ ಹೋದಾಗ ಅಲ್ಲಿ ಸಿಗೋದು ಮುಂಡಕೆ ಎನ್ನುವ ಪ್ಲೇಸ್. ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ಮುಂದೆ ಹೋದಾಗ ಅಲ್ಲಿ ಚೂರನ್ಮಲೈ. ಹೀಗೆ ಈ ಒಂದು ಬೆಟ್ಟದ ಮೇಲಿಂದ ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಕೊಂಡು ಹೋಗಿದೆ. ನಮಗೆ ಈಗ ಏನು ನೋಡೋದಕ್ಕೆ ಸಿಗ್ತಾ ಇದೆ, ಈ ಬಂಡೆ ಕಲ್ಲುಗಳು ಇದೆಲ್ಲವೂ ಕೂಡ ಲ್ಯಾಂಡ್ ಸ್ಲೈಡ್ ಆದ ಸಂದರ್ಭದಲ್ಲಿ ಬಂದಂಥ ರಾಶಿ ಬಂಡೆ ಕಲ್ಲುಗಳು. ಈ ಬಂಡೆ ಕಲ್ಲುಗಳು ಇಲ್ಲಿಂದ ಸಾಕಷ್ಟು ಮುಂದೆ ಹೋಗಿದೆ. ಚೂರನ್ಮಲೆಯನ್ನ ಗ್ರಾಮವನ್ನೇ ಸರ್ವನಾಶ ಮಾಡಿದೆ. ಮುಂಡಕ್ಕೆ ಎನ್ನುವ ಗ್ರಾಮವನ್ನು ಕೂಡ ನೆಲಸಮಗೊಳಿಸಿದೆ. ಅದೇ ರೀತಿಯಾಗಿ ಈ ಒಂದು ಪುಂಜಾರಮಟ್ಟಂ ಅನ್ನುವ ಜಾಗವು ಕೂಡ ಇವತ್ತು ಕಂಪ್ಲೀಟ್ ಆಗಿ ನಾಶ ಆಗಿದೆ. ನೋಡಿ, ಇಲ್ಲಿ ಗಮನಿಸ್ತಾ ಇದೀವಿ, ಈ ಜಾಗದಲ್ಲಿ ಒಂದು ಮನೆ ಇದೆ. ಅದೃಷ್ಟವಶಾತ್ ಈ ಮನೆಯಲ್ಲಿದ್ದಂಥವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರೆಲ್ಲರೂ ಕೂಡ ಬಚಾವಾಗಿದ್ದಾರೆ ಅಂತ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ನೋಡಿ, ಅವರ ಮನೆ ಮುಂದೆಗಡೆ ಬಿದ್ದಿರುವಂಥ ರಾಶಿ ವಸ್ತುಗಳು ಅದೆಲ್ಲವೂ ಕೂಡ ಮೇಲ್ಭಾಗದಿಂದ ಕೊಚ್ಚಿಕೊಂಡು ಬಂದರೆ ಮೇಲ್ಭಾಗದಲ್ಲಿರುವಂಥ ಮನೆಗಳ ಅವಶೇಷಗಳು ಇಲ್ಲಿಗೆ ಬಂದು ಇರುವಂಥದ್ದು ಇದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಆ ಭಾಗದಲ್ಲಿ ಆರ್ಮಿ, ಅದೇ ರೀತಿಯಾಗಿ NDRF ಜೊತೆಗೆ ಪೊಲೀಸ್ನವರು ಸಿಬ್ಬಂದಿಗಳು ಅಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಆ ಭಾಗದಲ್ಲಿ ಮೊದಲಿಗೆ ಗುಡ್ಡ ಕುಸಿತಾಗಿ ಅಲ್ಲಿಂದ ಇದೆಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗುವಂತ ಕೆಲಸಗಳಾಗಿತ್ತು. ಸೊ ಈಗ ಪುಂಜಾರಮಟ್ಟಂನಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ವಯನಾಡ್ನಲ್ಲಿ ಶ್ರೀಪಾದಿಗೆ ಸಿಗ್ತಾ ಇರೋದು ಏನಂದ್ರೆ ಸಾಲು ಮೃತ ದೇಹಗಳು, ಅಲ್ಲಿ ಮಣ್ಣು ಮೃತದೇಹಗಳು ಎಲ್ಲ ಒಟ್ಟಾಗಿ ಮಿಕ್ಸ್ ಆಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆ ಮೃತ ದೇಹಗಳನ್ನ ಬೇರ್ಪಡಿಸಿ ತಗೊಂಡ್ ಬರೋದೇನೆ, ಐಡೆಂಟಿಫೈ ಮಾಡಿ ಗುರುತಿಸಿ ತಗೊಂಡ್ಬರೋದೇನೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಹೆಂಗ್ ಪತ್ತೆ ಹಚ್ಚೋದು, ಯಾರದ್ದಂತ ಹೆಂಗ್ ಪತ್ತೆ ಹಚ್ಚೋದು, ಅದು ಮಣ್ಣಿನ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಥರ್ಮಲ್ ಸ್ಕ್ಯಾನರ್ ಅನ್ನುವಂಥ ತಂತ್ರಜ್ಞಾನವನ್ನ ಉಪಯೋಗಿಸ್ತಾ ಇದ್ದಾರೆ. ಅದು ಆ್ಯಪ್ ಮೂಲಕ ಉಪಯೋಗಿಸ್ತಾ ಇರುವಂಥ ಒಂದು ಕಂಪನಿ ಹೆಲ್ಪ್ ಮಾಡ್ತಾ ಇರುವಂಥ ಒಂದು ತಂತ್ರಜ್ಞಾನ. ಅದು ಒಂದು ಕಂಪನಿ ಆ ಒಂದು ತಂತ್ರಜ್ಞಾನವನ್ನ ರೂಪಿಸಿದೆ. ಸೊ ಏನದು ಥರ್ಮಲ್ ಸ್ಕ್ಯಾನರ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಅಂದ್ರೆ ಎಲ್ಲೆಲ್ಲಿ ಜನ ಇದ್ದಾರೆ ಅಥವಾ ಮಣ್ಣಿನ ಅಡಿಯಲ್ಲಿ ಮನುಷ್ಯ ದೇಹಗಳು ಎಲ್ಲೆಲ್ಲಿ ಇರ್ಬೋದು ಒಟ್ಟಾಗಿರುವಂತ ಜಾಗಗಳನ್ನ ಕಲರ್ ರೆಪ್ರೆಸೆಂಟೇಷನ್ ಮುಖಾಂತರ ಅದು ತೋರಿಸುತ್ತೆ. ಆ ಒಂದು ಉಪಕರಣ ಅಂಥದ್ದೊಂದನ್ನ ಒಂದು ಕಂಪ್ನಿ ಡೆವಲಪ್ ಮಾಡಿದೆ. ಕೇರಳದ ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಇಡೀ ದೇಶಾದ್ಯಂತ ಕೇರಳದಲ್ಲೇ ಆಗಿರುವಂತಹ ಈ ಒಂದು ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಜನ ಕಣ್ಣೀರನ್ನ ಹಾಕುವಂತಾಗ್ತಾ ಇದೆ. ಅಷ್ಟೇ ಅಲ್ಲದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿನ ಜನ ಮೃತಪಟ್ಟಿದ್ದಾರೆ. ಮುಂಡಕೈ, ಚೋರನ್ಮಲ ಈ ಜಾಗದಲ್ಲಿ, ಜೊತೆಗೆ ಮಾಪಾಡಿ ಅನ್ನುವ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಇವತ್ತಿಗೆ 3ನೇ ದಿನ ಆಗಿದ್ದು ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅದು ನಾನಾ ಆಯಾಮದಲ್ಲಿ
ಜಾಗದಲ್ಲಿ ಶೋಧವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ಹೆಲಿಕಾಪ್ಟರ್ಗಳ ಮೂಲಕ ನೇವಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದ್ರೆ, ಆರ್ಮಿ ತಂಡ ಆ ಒಂದು ಕ್ಯಾಶುಯಾಲಿಟಿ ಸಿಲುಕಿಕೊಂಡಿರುವಂತಹ ಅವಶೇಷಗಳ ಬಳಿ ತೆರಳಿ ಅಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು, ಥರ್ಮಲ್ ಡ್ರೋನ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು, ಅಂದ್ರೆ ಥರ್ಮಲ್ ಸ್ಕ್ಯಾನರ್ ಗಳನ್ನ ಬಳಕೆ ಮಾಡಿಕೊಂಡು ಎಲ್ಲಾದ್ರೂ ಗುಡ್ಡದ ಅವಶೇಷಗಳ ಅಡಿಯಲ್ಲಿ ಯಾರಾದ್ರೂ ಸಿಲುಕೊಂಡಿದ್ದಾರಾ, ಯಾರಾದ್ರೂ ಜನರಿದ್ದಾರಾ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಅದರ ಒಂದು ದೃಶ್ಯಾವಳಿ ನನಗೆ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಇಲ್ಲಿ ಈ ಒಂದು ದೃಶ್ಯಾವಳಿಯಲ್ಲಿ ಪ್ರಮುಖವಾಗಿ ಇಲ್ಲಿ ನಮಗೆ ರೆಡ್ ಕಲರ್ ಕಾಣಿಸ್ತಾ ಇರೋದು ನದಿ ಹರಿತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ಎಲ್ಲವೂ ಕೂಡ ಇಲ್ಲಿ ನಿಂತಿರುವಂತವರು ಇಲ್ಲಿ ಆರ್ಮಿ ತಂಡ, ರೆಸ್ಕ್ಯೂ ತಂಡ ಇವರೆಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ. ಇದೇ ರೀತಿಯಾಗಿ ಹುಡುಕಾಟವನ್ನ ಎಲ್ಲಾ ಜಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಕೆಲಸವನ್ನ ಮಾಡ್ತಾ ಇರೋ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕ್ಯಾನ್ ಯು ಟೆಲ್ ಮಿ ಯುವರ್ ನೇಮ್? My name is Siraj. We are having thermal cameras and we are doing. Can you please show me your that display to our camera, please, and explain also. This is the valley, and here are the people. You can see the small green portions. There are people over there, like they are doing the rescue operations. We are trying to find out if there is anyone is stuck in between the water and all. Yeah, that's what we are doing right now. Okay. Then how many people still now you found in this? We have just started the operation today morning only. Like our team is continuously doing the operation, and our backend team from office is doing the analysis and everything. Within 1 hour we can know like how much people are there and all. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಅವರು ಹೇಳ್ತಾ ಇರುವಂಥದ್ದು ಈ ಒಂದು ಥರ್ಮಲ್ ಸ್ಕ್ಯಾನರ್ನ ಮೂಲಕ ಯಾರು ಎಲ್ಲೆಲ್ಲಿದ್ದಾರೆ, ಜನರನ್ನ ಸಿಕ್ಕಾಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಚೂರನ್ ಮಲೆಯಲ್ಲಿ ಒಂದು ತಂಡ ಇದ್ರೆ, ಆ ಒಂದು ಗುಡ್ಡದ ಹಿಂಬದಲ್ಲಿರುವಂತಹ ಮುಂಡಕೆ ಅನ್ನೋ ಜಾಗದಲ್ಲಿ ಕೂಡ ಒಂದು ತಂಡ ಇದೆ. ಅಲ್ಲಿಂದ ಬಂಜಾರ ಮಟ್ಟು ಅನ್ನುವ ಜಾಗದಲ್ಲೂ ಕೂಡ ಒಂದು ತಂಡ ಬೀಡು ಬಿಟ್ಟಿದ್ದು, ಆ ಒಂದು ತಂಡ ಡ್ರೋನ್ ಕ್ಯಾಮರಾಗಳ ಮೂಲಕ, ಥರ್ಮಲ್ ಸ್ಕ್ಯಾನರ್ಗಳ ಮೂಲಕ ಜನರನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆ. ಈ ರೀತಿಯಾಗಿ ಇವತ್ತು ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಲ್ಲೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಅಲ್ಲಿ ರೆಸ್ಕ್ಯೂ ಟೀಮ್ ಅವರು ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಂತ ಗಮನಿಸಬಹುದು ದೃಶ್ಯಾವಳಿಯನ್ನ. ಅಲ್ಲಿ ಒಂದು ಮನೆ ಇತ್ತು, ಆ ಮನೆಯು ಕೂಡ ಕೊಚ್ಕೊಂಡೋಗಿದೆ. ಕೇವಲ ಒಂದು ಮನೆಯಲ್ಲ, ಆ ಸಾಲಲ್ಲಿದ್ದಂತಹ ಅಷ್ಟೂ ಮನೆಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಇಲ್ಲಿಂದ ಕಾಣೋದಕ್ಕೆ ಸಿಗ್ತಾ ಇದೆ, ಒಂದು 3-4 ಕಾರುಗಳು ಅಲ್ಲಿ ಜಖಮ್ ಆಗಿದೆ, ಎಲ್ಲವೂ ಕೂಡ ನಾಶ ಆಗಿದೆ. ಈಗ ಆ ಭಾಗದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈ ಜಾಗದಲ್ಲಿ ಇನ್ನು ಎಷ್ಟು ಜನರ ದೇಹಗಳು ಅವಶೇಷಗಳಡಿ ಸಿಲುಕಿದ್ಯೋ ಗೊತ್ತಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಕೂಡ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೇರಳ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.